ಅಕ್ಕ ಬರ್ಬೋದಾ? ಏಯ್ ಮತ್ತ್ಯಾಕೆ ಬಂದೆ? ಅಕ್ಕ ಒಂದು ನಿಮಿಷ ನಾನು ಹೇಳೋದನ್ನು ಕೇಳಿ. ನಾನೇನು ಬೇಕಂತ ಕೈತು ತಕೊಂಡು ತಿನ್ನಲಿಲ್ಲ. ಆ ಮುದುಕಿನೇ ಬಲವಂತ ಮಾಡಿ ಕೈಗಿಟ್ಲು. ನೀವೇ ಹೇಳಿ ಅಕ್ಕ, ಅನ್ನಪೂರ್ಣೇಶ್ವರಿನ ಯಾರು ಬಿಸಾಕ ಕಾಯ್ತೈತಾ? ಅದಕ್ಕೆ ತಿನ್ಬಿಟ್ಟೆ. ನನಗೀಗ ಅರ್ಥ ಆಗ್ತೈತೆ, ನಮ್ಮಿಬ್ರನ್ನು ದೂರ ಮಾಡೋದಕ್ಕೆ ಅಂತಾನೆ ಆ ಮುದುಕಿ ಈ ಪ್ಲಾನ್ ಮಾಡಿರ್ಬೋದಕ್ಕ. ಸಾಕು ಬಾಯಿ ಮುಚ್ಚೆ, ನಿನ್ನ ಬಗ್ಗೆ ನಂಗೆ ಗೊತ್ತಿಲ್ವಾ? ಅಯ್ಯೋ ಹಂಗೆ ಹೇಳ್ಬೇಡಿ ಅಕ್ಕ. ನೋಡಿ, ನೀವೇನು ತಿಂದಿಲ್ಲ ಅಂತ ನಿಮಗೋಸ್ಕರ ಜ್ಯೂಸ್ ತಗೊಂಬಂದಿದ್ದೀನಿ, ತಗೊಳ್ಳಿ ಅಕ್ಕ. ಅಲ್ಲಿಡೆ. ಈ ನಂದಿತಾ ಅಂದರೆ ಯಾರಿಗೂ ಲೆಕ್ಕನೇ ಇಲ್ಲ ಅಲ್ವಾ? ಆ ಕೋಣ ಬೇರೆ ನನ್ನ ಹತ್ರ ಮಾತಾಡೋಕ್ಕೂ ಬರಲಿಲ್ಲ. ನಾಳೆ ಬೆಳಗ್ಗೆ ದೊಡ್ಡ ಮನೇಲಿ ಈ ನಂದಿತಾ ಬಗ್ಗೆನೇ ಚರ್ಚೆ ಆಗಿರುತ್ತೆ. ಆಗ ಅರ್ಥ ಆಗುತ್ತೆ ಆ ಕೋಣ ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾನೆ ಅಂತ. ಅಂಥದ್ದು ಏನು ಮಾಡ್ತೀರಾ ಅಕ್ಕ? ಶೀತ ಕಮ್ಮಿ ಆಗಬೇಕು ಅಂದರೆ ಕೆನ್ನೆಗೊಂದು ಮುತ್ತು ಕೊಡಬೇಕು. ಮುತ್ತು ಬೆಂಕಿ ಇದ್ದಂಗೆ, ಮುತ್ತು ಕೊಟ್ರೆ ಶೀತ ಗೀತ ಎಲ್ಲ ಪುಸ್ ಅಂತ ಹೊಟ್ಟೈತದೆ. ಲೇ ರಾಮ, ಇನ್ನು ತಡ ಮಾಡಬಾರ್ದು ಕಲ. ನಮ್ಮವ್ರಿಗೆ ಶೀತ ಕಮ್ಮಿ ಆಗಬೇಕು ಅಂದರೆ ಅವ್ರು ಕೇಳಿದ ಔಷಧಿನ ಕೊಡಲೇಬೇಕು. ನಿಂತ್ಕೊಳ್ಳಿ, ಎಲ್ಲಿ ಹೋಗ್ತಿದ್ದೀರಾ? ಅಲ್ಲ ನಮರೇ, ಅದು ಶೀತ ಕೆಮ್ಮು. ಮೊದಲು ಗಾಬರಿ ಪಡೋದನ್ನ ನಿಲ್ಲಿಸಿ, ಶಾಂತವಾಗಿ. ಅಲ್ಲ ನಮ್ಮರೇ, ಅದೇ ಜ್ವರ ಬಿಸಿ, ಅದಕ್ಕೆ. ಹ್ಞೂ ರಾಮೋರೆ. ನಮ್ಮರೇ, ನಾನೇನು ಬೇಕು ಅಂತ ಮಾಡಲಿಲ್ಲ. ಮತ್ತು ನಿಮ್ಮ ಹಾಕಿರೋ ಕಾಳಜಿಗೆ ನಾನು ಶೀತ ಹುಷಾರಾಗಲಿ ಅಂದ್ಬಿಟ್ಟು ಹಂಗೆ ಮಾಡಿದೆ. ನಂದೇನು ತೆಪ್ಪಿಲ್ಲ ನಮ್ಮವ್ರೆ, ಎಲ್ಲ ಬಡ್ಡೇದ ಮಂಜನ ಹೇಳ್ಕೊಟ್ಟಿದ್ದು. ಈಗ ನಿಧಾನ ಉಸಿರು ಹೇಳ್ಕೊಳ್ಳಿ. ನಿಧಾನಕ್ಕೆ ಉಸಿರು ಬಿಡಿ. ಈಗ ಸರಿ ಹೋಯ್ತಾ? ಈಗ ಸರೋಯ್ತು. ಯಾಕೆಷ್ಟು ಗಾಬರಿ ಪಟ್ಕೊಂಡಿದ್ದೀರಾ? ನಾನು ನಿಮ್ಮ ಹೆಂಡತಿ ತಾನೆ? ನೀವು ನನ್ನ ಗಂಡ ತಾನೆ? ಮತ್ತೆ ಗಾಬರಿ ಯಾಕೆ? ಗಾಬರಿ ಏನಿಲ್ಲ. ಏನು ಗಾಬರಿ ಏನಿಲ್ಲ ಅಂದೆ. ಹೌದಾ? ಹಾಗಿದ್ರೆ ಇನ್ನೊಂದು ಕೊಡ್ಲಾ? ಹಾಂ, ಅಯ್ಯಪ್ಪ ಬೇಡ.
ಇಟ್ಕೊಳ್ಳಿ. ಸದ್ಯ ಮನೇಲಿ ಯಾರೂ ಎದ್ದಿಲ್ಲ ಅಲ್ವೇನೆ? ಇನ್ನ ಇಲ್ಲ ಅಕ್ಕ. ಲೀ, ನಿದ್ದೆ ಗಣ್ಣಲ್ಲಿ ನಾನು ಹೇಳಿರೋ ಪ್ಲ್ಯಾನ್ ಎಲ್ಲ ಮರಿಬೇಡ. ಏನು ಮಾಡಬೇಕು ಅಂತ ನೆನಪಿದೆ ತಾನೆ? ಇಲ್ಲ ಅಕ್ಕ, ನೀವು ಇಲ್ಲಿಂದ ಹೋದ್ಮ್ಯಾಕೆ ಎಲ್ಲರೂ ಎದ್ದೇಳೋ ಸಮಯ ನೋಡಿಕೊಂಡು ನನ್ನ ಡ್ರಾಮನ ನಾನು ಶುರು ಮಾಡ್ತೀನಿ. ನೀನು ಮಾಡೋ ಡ್ರಾಮಾ ಹೇಗಿರಬೇಕು ಅಂದರೆ ಆ ಕೋಣಂಗೆ ಪಾಪದ ಪ್ರಜ್ಞೆ ಕಾಡಬೇಕು, ಹಾಗಿರಬೇಕು. ಸರಿನಾ? ಸರಿ ಅಕ್ಕ. ಅಕ್ಕ, ನಿಮ್ಮ ಅಪ್ಪ ಹಿಂಗೆ ಫೋನ್ ಮಾಡಿದ್ರಾ? ಇಲ್ಲ, ಈ ಸಲ ಅಪ್ಪ ಹೆಂಗೆ ಸರ್ಪ್ರೈಸ್. ಬಾಯ್. ಹಲೋ, ಏನೋ ಮರ? ಸಾಹೇಬ್ರೆ, ಒಂದು ಮಿಸ್ಟೇಕ್ ಆಗಿದೆ ಸಾಹೇಬ್ರೆ. ಏನದು ಎಷ್ಟೊತ್ತಲ್ಲಿ? ಅಯ್ಯೋ ಸಾಹೇಬ್ರೆ, ನಮ್ಮ ಹಳೆ ಗೋಡನ್ನ ರೈಡ್ ಮಾಡ್ತಿದ್ದಾರಂತ ನ್ಯೂಸ್ ಬಂದೈತೆ. ಅಲ್ಲಿರೋ ಐಟಮ್ನೆಲ್ಲ ಶಿಫ್ಟ್ ಮಾಡಬೇಕು. ಏನೋ ಹೇಳ್ತಾ ಇದೀಯಾ? ಹ್ಞೂ ಸಾಹೇಬ್ರೆ, ಅಲ್ಲಿರೋ ಐಟಮ್ನೆಲ್ಲ ಈಗಾಗಲೇ ತೆಗ್ಸಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ಆದರೆ ಈ ಐಟಮ್ನೆಲ್ಲ ಎಲ್ಲಿಡೋದು ಸಾಹೇಬ್ರೆ? ಎಲ್ಲಿಡೋದು? ಮನೆಗಂತೂ ತರೋಕ್ಕಾಗಲ್ಲ. ಲೇ ಮರ, ಅಲ್ಲಿ ಫಾರ್ಮ್ ಹೌಸೆಲ್ಲ ಇಡ್ಬೋದಲ್ಲೇನೋ? ಆದರೆ ಈ ಮುದುಕಿ? ಓ, ಮುದುಕಿ ಅಲ್ಲ ಇದ್ದಾಳಲ್ವಾ? ಹಾಂ, ಏನು ಮಾಡೋದೀಗ? ಮರ, ಒಂದು ಕೆಲಸ ಮಾಡು, ಆ ಮುದುಕಿನ ಇಲ್ಲಿ ಮನೆ ಕರ್ಕೊಂಬಂದ್ಬಿಡು. ಅವಳನ್ನ ಇಲ್ಲೇ ಕೂಡ ಹಾಕಿಟ್ಟಿರೋಣ. ಹೆಂಗೋ ನಾನು ಹೆಂಡತಿ ಊರಲ್ಲಿಲ್ಲ. ಆಮೇಲಿಂದ ಈ ರೇಡ್ ರಗಳೆ ಎಲ್ಲ ಮುಗಿದ ಮೇಲೆ ಅಲ್ಲಿ ಕರ್ಕೊಂಡು ಹೋದ್ರಾಯ್ತು ಅವಳ. ಇದೇ ಕರೆಕ್ಟ್ ಅನ್ಸುತ್ತೆ ಸಾಹೇಬ್ರೆ, ಬೇರೆಲ್ಲೂ ಸೇಫ್ ಇಲ್ಲ. ಹಾಂ, ಹುಷಾರ ಕರ್ಕೊಂಬ. ಸರಿ ಸಾಹೇಬ್ರೆ. ನಮ್ಮರೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರಾಮೋರೆ. ಏನು ಇಷ್ಟು ಬೇಗ ಎದ್ಬಿಟ್ಟಿದ್ದೀರಾ? ನಮ್ಮರೆ, ಮೊದಲು ಟೀ ತಗೊಳ್ಳಿ. ಇದು ಬರೀ ಟೀ ಅಲ್ಲ, ಶುಂಠಿ ಟೀ. ಇನ್ನು ನಮ್ಮ ಭಾಷೆ ಹೇಳಬೇಕು ಅಂದರೆ ಖಡಕ್ ಟೀ. ಅದೇ ನಮ್ಮ ಗೋಪಾಲ್ ಅಂಗಡಿಯಲ್ಲಿ ಕುಡಿತಿದ್ರಲ್ಲ ಹಂಗೆ. ತಗೊಳ್ಳಿ, ನಾನೇ ಮಾಡಿದ್ದು. ನಿಜವಾಗ್ಲೂ ನೀವೇ ಮಾಡಿದ್ದಾ? ಹ್ಞೂ, ಕುಡೀರಿ. ನಮ್ಮರೆ, ಈಗ ನಿಮಗೆ ವಾಕ್ಯನಾ? ಓಕೆ, ಇಲ್ಲ ಅಂದರೆ ಇನ್ನೊಂದು ಕೊಡ್ತೀರಾ? ಹಾಂ, ಏನು? ಏನೂ ಇಲ್ಲ, ಇನ್ನೊಂದು ಕಪ್ ಟೀ ತಂದು ಕೊಡ್ತೀರಾ ಅಂತ ಕೇಳಿದೆ. ತಮಾಷೆ ಮಾಡಿದೆ. ಐ ಆಮ್ ಫೈನ್. ಆದರೂ ಪರವಾಗಿಲ್ಲ, ಇವತ್ತೊಂದು ದಿವಸ ಸ್ಕೂಲ್ಗೆ ಹೋಗೋದು ಬೇಡ, ಮನೇಲಿ ಆರಾಮಾಗಿರಿ. ಇಲ್ಲ ರಾಮೋರೆ, ಮಕ್ಕಳ ಪಾಠ ಮುಖ್ಯ. ನಮ್ಮವರೇ, ನನಗೆ ನನ್ನ ಹೆಂಡರು ಆರೋಗ್ಯ ಮುಖ್ಯ. ನಾನು ಹೇಳೋದು ಕೇಳಿ, ಇವತ್ತೊಂದು ದಿವಸ ಮನೇಲೇ ಆರಾಮಾಗಿ ರೆಸ್ಟ್ ತಗೊಳ್ಳಿ, ಓಕೆನಾ?
ಸರಿನಾ? ಪ್ಲೀಸ್ ನಮ್ಮವ್ರೆ. ಸರಿ. ಅಯ್ಯೋ ಅಕ್ಕ, ಯಾಕಕ್ಕ ಹಿಂಗ್ ಮಾಡಿದ್ರೆ? ನಾನು ಬರ್ತೀನಿ ಅಂದ್ರು ನನ್ನನ್ನು ಬಿಟ್ಟು ಹೊಂಟೋದ್ರಲ್ಲ, ನನ್ ಕಷ್ಟ ಯಾರ್ ತವ ಹೇಳ್ಕೊಳ್ಳಿ? ಏ ಚಂದ್ರಿ, ಯಾಕೆ ಹಿಂಗ್ ಬಡ್ಕೋತಾ ಇದೀಯಾ? ಏನಾಯ್ತು? ಏನು ಅಂತ ಹೇಳಿ ಸಾರ್ದಕ್ಕ, ಆಗ್ಬಾರ್ದು ಆಗೋಗೈತೆ. ಏನಾಯ್ತು? ಏನ್ ಗಲಾಟೆ ಇದು? ಏನಾಯ್ತು? ಸಾಹೇಬ್ರೆ ಕೇಳ್ತಾವ್ರಲ್ಲ, ಏನಾಯ್ತು ಅಂತ ಹೇಳು. ಸಾಹೇಬ್ರೆ, ಅಕ್ಕವರು ಬೇಸರ ಮಾಡ್ಕೊಂಡು ಮನೆ ಬಿಟ್ಟು ಹೊಂಟೋದ್ರು. ಏನ ಅದಕ್ಕೆ ಮನೆ ಬಿಟ್ಟು ಹೊಂಟೋದ್ರ? ಹ್ಞೂ ಚಿಕ್ಕ ಯಜಮಾನ್ರೆ, ನಾನು ಏಟ್ ಹೇಳಿದ್ರು ಕೇಳ್ತೀರಾ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೊಂಟೋದ್ರು. ಬೇಸರ ಮಾಡ್ಕೊಂಡು ಹೋಗುವಂಥದ್ದೇನಾಗಿತ್ತು? ನನ್ನ ತವ ಏನು ಹೇಳಲಿಲ್ಲ ಸಾಹೇಬ್ರೆ. ಅದೇನೋ ಈ ಮನೇಲಿ ಅವ್ರನ್ನ ಯಾರು ಸಂದಾಗಿ ನೋಡ್ಕೋತಿಲ್ಲ, ಅವ್ರ ಮಾತನ್ನ ಯಾರು ಕೇಳ್ತಿಲ್ಲ ಅಂತ ಹೊಂಟೋದ್ರು. ವ್ಯಾಸಕ್ಕೆ ಏನಿಲ್ಲ ಇದು? ನೀನಾದ್ರೂ ಹೇಳೋದಲ್ಲೇನಿಲ್ಲ? ಅಯ್ಯೋ ಅಪ್ಪಯ್ಯ, ನಂದಿ ಇದ್ರ ಬಗ್ಗೆ ನಂಗೆ ಏನು ಹೇಳಿಲ್ಲ. ನಂಗಿದು ಶಾಕ್ ಆಗೈತೆ. ಯಾವಾಗ ಹೋದ್ಲು ಚಂದ್ರಿ? ಈಗ ಬೆಳಗ್ಗೆನೆ ಎದ್ದು ಹೊಂಟೋದ್ರು. ನಾನೀಗಲೇ ಹೋಗಿ ಕರ್ಕ ಬರ್ತೀನಿ. ಸರಮ್ಮ ನಿಂತ್ಕೊಳ್ಳ. ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋದು ಅಂದ್ರೆ ಏನಿಲ್ಲ ಅರ್ಥ? ಅದು ನಮ್ಗೆ ಯಾರಿಗೂ ಹೇಳ್ದೆ ಹೋಗೋಳು ಅಂದ್ರೆ ನಾನು ಇದನ್ನು ಸಹಿಸಕ್ಕಿಲ್ಲ. ದೊಡ್ಡ ಮನೆ ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿರೋ ಜೇನುಗೂಡಿನ ಸಂಕೇತ ಅಂತ ಊರ್ ಜನ ಮಾತಾಡ್ಕೊತಾರೆ. ಅಂಥದ್ರಲ್ಲಿ ನಮ್ಮ ಮನೇಲಿ ಹಿಂಗಾಯ್ತು ಅಂದ್ರೆ ಊರ್ ಜನಕ್ಕೆ ಹೆಂಗ್ಲ ಬುದ್ಧಿ ಹೇಳ್ತೀಯ ನೀನು? ಅದು ಅಲ್ಲದೆ ಹೋದವ್ರಿಗೆ ಹೆಂಗ್ ವಾಪಸ್ ಬರ್ಬೇಕು ಅಂತ ಗೊತ್ತಿರ್ತೈತೆ. ನೀನೇನು ಹೋಗಿ ಕರ್ಕೊಂಬರೋದು ಬೇಡ. ಅಲ್ಲ ಅಪ್ಪಯ್ಯ, ಹಿಂಗೆ ಬಿಟ್ಬಿಟ್ರೆ ಅದಕ್ಕೆ ವಾಪಸ್ ಯಾನೇ ಆದ್ರೆ ಆಗ್ಲಿ, ಎಷ್ಟು ದಿನ ಅಂತ? ಈಗ ನೀನೇನ ಹೋಗಿ ಸಮಾಧಾನ ಮಾಡಿ ಕರ್ಕೊಂಬಂದೆ ಅಂತ ಇಟ್ಕೋ, ಆಮೇಲೆ ಕತೆ ರೂಢಿ ಆಯ್ತದೆ. ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ನಿನ್ನ ಹತ್ತಿನ ಕರ್ಕೊಂಬರಕ್ಕೆ ನೀನು ಹೋಗಿ ಕೂಡುದು ಅಟೆ. ನಮ್ಮರೆ, ನನ್ನ ಮೊಬೈಲ್ ತಕ ಬನ್ನಿ, ಅದಕ್ಕೆ ತವಸಿ ಮಾತಾಡ್ತೀನಿ. ಹೋಗಿ ನಮ್ಮರೆ ತಕ ಬನ್ನಿ. ಓ, ಕೋಣ ಕಾಲ್ ಮಾಡ್ತಿದ್ದಾನೆ.
ಹಲೋ, ಹಲೋ ಅತ್ತಿಗೆ. ಹೇಳಿ ಬಾವಾ. ಅತ್ತಿಗೆ ಎಲ್ಲಿದ್ದೀರಿ? ಯಾಕೆ ಹಿಂಗೆ ಮಾಡಿದ್ರಿ ಅತ್ತಿಗೆ? ಯಾರು ತವನು ಹೇಳ್ದೆ ಹೊಂಟೋಗ್ಬಿಟ್ಟಿದ್ರಿ? ಯಾಕತ್ಗೆ? ಇಲ್ಲ ಬಾವಾ, ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕಾಗ್ತಿರೋಷ್ಟು ನೋವಾಗಿದೆ ನನಗೆ. ನನ್ನಿಂದ ಆ ಮನೇಲಿ ಇರೋದಕ್ಕಾಗಲ್ಲ. ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಿ ಅದಕ್ಕೆ? ಅದಕ್ಕೆ ದಯವಿಟ್ಟು ಮನೆಗೆ ವಾಪಸ್ ಬಂದ್ಬಿಡಿ. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ನಂಗೆ ಕ್ಷಮಿಸ್ಬಿಡಿ. ಓ, ನೆನ್ನೆ ನಿಮ್ತವ ಒಸಿ ಜೋರಾಗಿ ಮಾತಾಡ್ದೆ ಅಂತ ಪಾಪನೇ? ಯಾಕದಕ್ಕೆ ಏನೂ ಮಾತಾಡ್ತಿಲ್ಲ? ಈ ಮನೆಯಾಗೆ ನಿಮಗೆ ನೋವಾಗ ಹಂಗೆ ಯಾರೇ ನಡ್ಕೊಂಡಿದ್ರು ಅವರೆಲ್ಲರ ಪರವಾಗಿ ನಾನು ನಿಮ್ಮ ತಗ ಸಮಯ ಕೇಳ್ತೀನಿ. ನಿಮ್ಮ ದಮ್ಮಯ್ಯ ಅಂತೀನಿ, ವಾಪಸ್ ಬಂದ್ಬಿಡಿ. ನೀವು ಹಿಂಗೆ ಪಾಪ ಮಾಡ್ಕೊ ಹೋದ್ರೆ ಈ ಮನೆಗೆ ಒಳ್ಳೇದಾಕಿಲ್ಲ. ಬಂದ್ಬಿಡಿ ಅದಕ್ಕೆ. ಇಲ್ಲ ಬಾವಾ, ನೀವೆಷ್ಟೇ ಕೇಳ್ಕೊಂಡ್ರು ನಾನು ಆ ಮನೆಗೆ ವಾಪಸ್ ಬರೋ ಮನಸ್ಥಿತಿಲಿಲ್ಲ. ಯಾವತ್ತೂ ನೋವಾಗ್ತಿರೋ ಅಷ್ಟು ನೋವಾಗಿದೆ ನನಗೆ. ಇಷ್ಟು ದಿನ ನನಗೆ ಬೇಜಾರಾದರೆ ನೋವಾದರೆ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೆ. ಆದರೆ ಈಗ ನೀವು ನನ್ನ ಮಾತೇ ಕೇಳ್ತಿಲ್ವಲ್ಲ ಬಾವಾ. ಅಯ್ಯೋ ಅದಕ್ಕೆ ನೀವು ಏನೇ ಹೇಳಿದ್ರು ಕೇಳ್ತೀನಿ. ಬೇಡ ಬಾವಾ, ನನ್ನಿಂದ ಸುಮ್ಮನೆ ಯಾಕೆ ತೊಂದರೆ? ನನ್ನ ಒತ್ತಾಯ ಮಾಡಬೇಡಿ. ನಾನು ಹೋಗ್ತೀನಿ, ನಾನು ತವ್ರ ಮನೆಗೆ ಹೋಗ್ತೀನಿ ಬಾವಾ. ಅದಕ್ಕೆ ಹಲೋ ಹಲೋ ಅದಕ್ಕೆ ಅಪ್ಪಯ್ಯ ನೋಡಿದ್ರೆ ನಾನು ಅದಕ್ಕೇನ ಕರ್ಕೊಬರೋಕೆ ಹೋಗಬಾರ್ದು ಅಂತ ಹೇಳವ್ರೆ. ಅದಕ್ಕೆ ನೋಡಿದ್ರೆ ಸ್ಯಾನೆ ಬೇಸರದಲ್ಲಿ ಇರಂಗವ್ರೆ. ಈಗ ಯಾರಾದರೂ ಹೋಗಿ ಅದಕ್ಕೇನ ಕರೀಲಿಲ್ಲ ಅಂದರೆ ಅದಕ್ಕೆ ಬರೋಕಿಲ್ಲ ಅನ್ನಿಸ್ತೈತೆ. ಈಗ ಏನು ಮಾಡೋದು ಸರ್ದವ? ಅಕ್ಕ ಯಾವತ್ತೂ ಈಟ ಕೋಪ ಮಾಡ್ಕೊಂಡಿದ್ದನ್ನ ನಾನು ನೋಡೇ ಇಲ್ಲ. ಛೆ, ನನ್ನನ್ನು ಬಿಟ್ಟು ಹೊಂಟೋದ್ರು. ಮತ್ತೆ ಅಕ್ಕ ವಾಪಸ್ ಮನೆಗೆ ಬರ್ತಾರೋ ಇಲ್ವೋ? ಏಯ್ ಮುಂಚೆ ಬಾಯಿ. ಇಲ್ಲ ಸರ್ದಕ್ಕ, ನಿಮ್ಗೆ ಅಕ್ಕವ್ರ ಬಗ್ಗೆ ಗೊತ್ತಲ್ವಾ? ಅವ್ರ ಆಟ ಹಿಡಿದ್ರೆ ಆಟೆಯ. ಆದರೆ ಅವ್ರನ್ನ ವಾಪಸ್ ಕರ್ಕೊಂಬರಕ್ಕೆ ಒಂದು ಉಪಾಯ ಐತೆ. ಅಕ್ಕವ್ರನ್ನ ಕರ್ಕೊಂಬರೋದಕ್ಕೆ ರಾಮಣ್ಣ ಹೋಗ್ಬಾರ್ದು ಅಂತ ತಾನೇ ಸಾಹೇಬ್ರು ಹೇಳಿದ್ದು. ಆದರೆ ಜಾನಕಿ ಅಕ್ಕಂಗೆ ಹೋಗ್ಬೇಡ ಅಂತ ಏನೂ ಹೇಳಿಲ್ವಲ್ಲ?